ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ. ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋನು. ಸೊ ನಾವು ಮಂಡಾಲ್ಪಟ್ಟಿ ನೋಡ್ಕೊಂಡು ಅದಾದ್ಮೇಲೆ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ರಿ. ಇವಾಗ ನಾವು ತಲಕಾವೇರಿಗೆ ಹೋಗ್ಬೇಕು. ಅಲ್ಲೇ ಕಾವೇರಿ ನದಿ ಉಗಮ ಸ್ಥಾನ ಐತಿ. ಸೊ ಅದನ್ನ ನೋಡ್ಬೇಕಂತ ಹೇಳಿ ಹೊಂಟೇವಿ. ಆಕ್ಚುಲಿ ನಾವು ಟ್ಯಾಕ್ಸಿ ಏನಾದ್ರು ಮಾಡ್ಕೊಂಡು ಹೊಂಟ್ರೆ ಅದಕ್ಕೆ 2500 ತನ ಬೀಳ್ತೈತಿ. ಸೊ ನೀವು ಟ್ಯಾಕ್ಸಿ ಆದ್ರೂ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಇಲ್ಲೇ ಬಸ್ಸು ಐತಿ, ಬಸ್ ಫೆಸಿಲಿಟಿನೂ ಐತಿ. ಬಟ್ ಡೈಲಿ ಒಂದ ಬಸ್ ಇರ್ತೈತಿ. 9:45ಗೆ ಮಡಿಕೇರಿ ಬಿಟ್ಟು ಅದಾದ್ಮೇಲೆ ತಲಕಾವೇರಿಗೆ ಕರ್ಕೊಂಡು ಹೋಗ್ತಾರ. ಸೊ ಅಲ್ಲೇ ಹಾಫ್ ಅನ್ ಅವರ್ ಟೈಮ್ ಇರ್ತೈತಿ ನಮಗ. ಸೊ ಅಷ್ಟ್ರೊಳಗ ನಾವು ನೋಡ್ಕೊಂಡು ವಾಪಸ್ ಅದ ಬಸ್ಸಿಗೆನು ಬರ್ಬೋದು. ಇವಾಗ 9:40 ಆಗೈತಿ. ಇವಾಗ ಜಸ್ಟ್ ತಲಕಾವೇರಿ ಬಸ್ ಬಂತು. ಡೈಲಿ 9:45ಗೆ ಇಲ್ಲಿಂದ ಬಿಡ್ತೈತಂತೆ. ಇವಾಗ 5 ನಿಮಿಷ ಅಷ್ಟೇ ಇಲ್ಲೇ ನಿಂದ್ರಿಸ್ತಾರ. ಸೊ ಅದ್ರ ಸಂಬಂಧ ವೇಟ್ ಮಾಡತ್ತೀವಿ ನಾವು. ಆಮೇಲೆ ಡೈಲಿ ಒಂದೇ ಬಸ್ ತಲಕಾವೇರಿಗೆ, ಗೌರ್ಮೆಂಟ್ KSRTC ಬಸ್ ಯಾವ ಇಲ್ಲ ಬೇರೆ. ಡೈಲಿ ಇದ ಒಂದ ಬಸ್ ರೀ. ತಲಕಾವೇರಿಗೆ ಡೈಲಿ ಇದ ಒಂದೇ ಬಸ್. ತಲಕಾವೇರಿಗೆ ಡೈಲಿ ಇದ ಒಂದ ಬಸ್ ಐತಿ, ಮತ್ತೆ ಅವು ಇಲ್ಲ. ನಾವು ಬಸ್ ಹತ್ಕೊಂಡು ಇವಾಗ ತಲಕಾವೇರಿ ಕಡೆ ಹೊಂಟೇವ್ ನೋಡ್ರಿ. ಸೊ ಹೋಗೋವಾಗ ರೋಡ್ ಮಾತ್ರ ಮಸ್ತ್ ಇತ್ತು. ಆಮೇಲೆ ನೇಚರ್ ವ್ಯೂ ಬಾರಿ ಇತ್ತು, ಬ್ಯೂಟಿಫುಲ್ ಆಗಿತ್ತು. ಎಲ್ಲಿ ನೋಡಿದ್ರು ಅಲ್ಲೇ ಗ್ರೀನ್ರಿ ಇತ್ತು. ಅದನ್ನ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೊಂಟ್ವಿ. ಮಡಿಕೇರಿಯಿಂದ ತಲಕಾವೇರಿಗೆ 43 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. 1.5 ಅವರ್ ಆಗ್ತೈತಿ ಹೋಗಾಕ. ಸೊ ನೀವು ಬಜೆಟ್ ಒಳಗ ಟ್ರಿಪ್ ಮಾಡೋರು ಇದ್ರಿ ಅಂದ್ರೆ ಬೆಸ್ಟ್ ನೋಡ್ರಿ ಇದು. ಹೋಗೋ ರೋಡ್ ಒಳಗ ಸ್ವಲ್ಪ ಬಿಸಿಲು ಬಂದಂಗ ಬಂತು. ಅದಾದ್ಮೇಲೆ ಫುಲ್ ಫಾಗ್ ಇತ್ತು ನೋಡ್ರಿ ತಲಕಾವೇರಿ ಒಳಗಂತ್ರು. ಮಸ್ತ್ ಇತ್ತು. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು. ನೋಡ್ಬೋದು ನೀವು, ಮುಂದ್ಗಡೆ ಇರೋರು ಯಾರು ಕಾಣಿಸತ್ತಿರ್ಲಿಲ್ಲ. ಸೊ ಆ ತರ ಇತ್ತು, ಚೆನ್ನಾಗಿತ್ತು. ಸೊ ಇವಾಗ ಜೋರ್ ಹೇಳ, ತಲಕಾವೇರಿಗೆ ಬಂದ್ವಿ. ಸೊ ಇವಾಗ ನಾವು ತಲಕಾವೇರಿಗೆ ಬಂದೀವಿ, ಬಸ್ಸಿಗೆ ಬಂದೀವಿ. ಬಸ್ಸಲ್ಲಿ ಸ್ಟಾಪ್ ಆಗೈತೆ. ಹೋಗಿ ನೋಡ್ಕೊಂಡು ಬರ್ಬೇಕು. 9:45ಗೆ ಮಡಿಕೇರಿ ಬಿಟ್ಟಿತ್ತು. 11:25ಗೆ ಕರ್ಕೊಂಬಂದಾರ. ಇಲ್ಲೇ ಹಾಫ್ ಆನ್ ಅವರ್ ಟೈಮ್ ಹೇಳದ. ಮಸ್ತ್ ಐತೆ. ನೀವು ಹಾಫ್ ಆನ್ ಅವರ್ ಒಳಗೆ ವಾಪಸ್ ಬಸ್ಸಿಗೆ ಬರ್ಬೇಕಂದ್ರೆ ಸೊ ಅಲ್ಲೇ ಒಂದು ಆಟೋ ಇರ್ತೈತಿ. ಸೊ ಆಟೋ ತಗೊಂಡು ಹೋಗ್ರಿ ಹೋಗೋವಾಗ. ಸೊ ಅಂದ್ರೆ ನಿಮ್ಗೆ ಅಲ್ಲೆಲ್ಲ ಪ್ಲೇಸ್ ನೋಡಾಕ ಈಸಿ ಆಗ್ತೈತಿ, ಜಾಸ್ತಿ ಟೈಮ್ ಸಿಕ್ಕಂಗ ಅನಸ್ತೈತಿ. ಹಂಗ ಇಲ್ಲೇ ಆಟೋದವರು ಪರ್ ಹೆಡ್ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಸ್ವಲ್ಪ ಅಪ್ಪಿತ್ತಂತ ಆಟೋ ಒಳಗೆ ಬಂದ್ವಿ. ಈ ಸೈಡ್ ಕಾರ್ ಪಾರ್ಕಿಂಗ್ ಇದೆ. ಪರ್ ಹೆಡ್ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಇವಾಗ ಒಳಗೆ ನಿಂತೀವಿ ನಾವು. ಒಳಗಡೆ ಹೋಗೋಣ ಬರ್ರಿ. ಫಾಗಿ ಆ್ಯಕ್ಚುಲಿ ಹತ್ತಕ್ಕೆ ಟೈಮ್ ಆಗತ್ತಂತ ಬಂದಿರೋದು. ಹೋಗ್ಬೇಕಾದ್ರೆ ಅಷ್ಟೇ ಆಟೋ ತಗೋರಿ, ಬರ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಹೋಗ್ಬೇಕಾದ್ರೆ ಹಿಂಗೆ ಇಳ್ಕೊಂತ ಹೋಗ್ಬೋದು, ಬರಬೇಕಾದ್ರೆ ಉಲ್ಟಾ ಅಂತೆ ಅಲ್ಲಿಂದ ಹಿಂಗೆ ಬಯಲು. ಫುಲ್ ಎಂಟ್ರೆನ್ಸ್ ಸ್ಟೆಪ್ಸ್ ಹೋಗೋದೀಗ. ಫಸ್ಟಿಗೆ ಚಪ್ಪಲಿ ಬಿಡ್ಬೇಕಲ್ಲೇ, ಚಪ್ಪಲಿ ಬಿಟ್ಟು ಇಲ್ಲಿ ಹೋಗೋದು. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ.
ಅದನ್ನು ನೋಡಕ್ಕೆ ಬಂದೇವಿ. ಫುಲ್ ಫಾಗ್ ಐತೆ. ಬಂದರೆ ಬೆಳಗ್ಗೆನ ಬರ್ರಿ. ಇಲ್ಲೇ ಸೇವಾ ಕೌಂಟರ್ನು ಐತಿ. ಆಮೇಲೆ ಇಲ್ಲಿ ಟೈಮಿಂಗ್ ಬಂದು ಮಾರ್ನಿಂಗ್ 9 ಇಂದ 1:30 ತನ ಇರ್ತೈತಿ ಮಧ್ಯಾಹ್ನ. ಅದಾದ್ಮೇಲೆ 2:30 ಇಂದ 5:30 ತನ ಇರ್ತೈತಿ ಈವ್ನಿಂಗ್. ತಂದೆ ನೋಡು. ದೇವ್ರ ದರ್ಶನ ತಗೊಂಡ್ವಿ. ರಿಟರ್ನ್ ಹೊಂಟಿವಿ. ಬಸ್ಸ ಕಾಣುವಂತ ಐತೆ ಇಲ್ಲ. ಇನ್ನು 1 ನಿಮಿಷ ಅಷ್ಟೇ ಐತಿ. 12 ಗಂಟೆಗೆ ಕಾಣಂತಿಲ್ಲ ಬಸ್ಸ. ಬಂದ್ವಿ. ರಿಟರ್ನ್ ತಲಕಾವೇರಿ ಇಂತ ಮಡಿಕೇರಿಗಿತ್ತು ಬಸ್. ಸೊ ನಾವು ಭಾಗಮಂಡಲಕ್ಕೆ ಇಳ್ಕೊಂಡ್ವಿ. ಅಲ್ಲೇ ಟೆಂಪಲ್ ಒಳಗೆ ಹೋಗಿ ದರ್ಶನ ತಗೊಂಡು ಆಮೇಲೆ ಮಧ್ಯಾಹ್ನ ಅಲ್ಲೇ ಪ್ರಸಾದನೂ ಇತ್ರಿ. ಸೊ ಅಲ್ಲೇ ನಾವು ಪ್ರಸಾದ ತಗೊಂಡ್ವಿ. ಅದಾದ್ಮೇಲೆ ವಾಪಸ್ ಬಂದ್ವಿ ಮಡಿಕೇರಿಗೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದ್ ಬಿಟ್ಟು 2 ವಿಡಿಯೋಸ್ ನೋಡ್ರಿ, ನಿಮ್ಗೆ ಇಷ್ಟ ಆಗೇ ಆಗ್ತೈತಿ. ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.